ಜೋಗಿ ಪ್ರೇಮ್ ಅವರು ಹೇಳ್ದಂಗೆ ಮಾಡಿದ್ದಾರೆ. ಆ, ಸರಸೆ ನಿನ್ನ ಸೆರಗ ಸರಸೆ ಸಿನಿಮಾದ ಸಾಂಗ್ ರಿಲೀಸ್ ಪ್ರೆಸ್ ಮೀಟ್ ಏನಿತ್ತು ಅಥವಾ ಇವೆಂಟ್ ಏನಿತ್ತು ಅದರಲ್ಲಿ ಒಂದು ಮಾತು ಹೇಳಿದರು. ಸುದೀಪ್ ಅವರು ಈ ಚಿತ್ರದಲ್ಲಿ ಇದ್ದಾರೆ. ಸೊ ಅವರ ಪಾತ್ರದ ಆ, ವಿಷಯ ಏನಿದೆ ಅದನ್ನು ಆದಷ್ಟು ಬೇಗ ಹೇಳ್ತೀನಿ ಅಂತೇಳಿ ಆದಷ್ಟು ಬೇಗ ಈಗ ಬಂದಾಗಿದೆ. ಸೊ ಸಿನಿಮಾದ ಕಾಲಭೈರವ ಅನ್ನುವಂಥ ಪಾತ್ರದಲ್ಲಿ ಸುದೀಪ್ ಅವರು ಆ್ಯಕ್ಟ್ ಮಾಡ್ತಿರುವಂಥದ್ದು. ಈ ಪಾತ್ರದ ಪೋಸ್ಟರ್ ಹೊರಗೆ ಬಂದಿರುವಂಥದ್ದು. ಆದರೆ ಮುಖದ ಪೋಸ್ಟರ್ ಇನ್ನೂ ಬಂದಿಲ್ಲ. ಬ್ಯಾಕ್ ಪೋಸ್ ಏನಿದೆ ಅದನ್ನು ನಾವು ನೋಡ್ಬೋದು. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂತಂದರೆ, ಮುಂದ್ಗಡೆ ಬೆಂಕಿ ಇದೆ. ಅದರ ಮುಂದೆ ನದಿ ತೀರ, ಕಾಶಿಯ ನದಿ ತೀರ. ಸೊ ಕೈಯಲ್ಲಿ ರುದ್ರಾಕ್ಷಿ ಮಾಲೆ. ಸೊ ಈ ಕಾಲಭೈರವ ಮಾಡರ್ನ್ ಭೈರವನ ಥರ ಕಾಣ್ತಾರೆ. ಹಾಗೇನೆ ಈ ಲುಕ್ಕನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಜೋಗಿ ಸಿನಿಮಾದ ಶಿವಣ್ಣ ನೆನಪಾಗ್ತಾರೆ. ಜೋಗಿ ಸಿನಿಮಾದ ಶಿವಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಲುಕ್ ಚೇಂಜ್ ಆಗತ್ತೆ. ಲಾಂಗ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಆದರೆ ಜಾಕೆಟ್ ಹಾಕ್ಕೊಂಡು ಓಡಾಡ್ತಿರುವಂತಹ ಒಂದು ಲುಕ್ ಏನಿತ್ತು ಅದನ್ನು ನಾವು ಇಲ್ಲಿ ನೋಡ್ಬೋದು. ಆ ಥರದ ಒಂದು ಲುಕ್ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಜೋಗಿ ಪ್ರೇಮ್ ಅವರ ಮತ್ತೊಂದು ಕಲ್ಪನೆಯ ಜೋಗಿ ಮತ್ತೆ ಬಂದ್ರ ಸುದೀಪ್ ರೂಪದಲ್ಲಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮೂಡುತ್ತೆ KD ಸಿನಿಮಾದಲ್ಲಿ. ಆದರೆ ಅದ್ರ ಬಗ್ಗೆ ಆ ಥರದ ಹಿಂಟ್ ಏನಿಲ್ಲ ಇಲ್ಲಿ. ಬಟ್ ಕಾಲಭೈರವ ಅನ್ನುವಂತಹ ಪಾತ್ರ ಇವರನ್ನ ಆವರಿಸ್ಕೊಂಡಿದೆ ಅನ್ನುವ ಅರ್ಥದಲ್ಲಿ ಪೋಸ್ಟರ್ನಲ್ಲಿ ಕಾಣಿಸುತ್ತೆ. ಸೊ ಅಷ್ಟು ವಿಶೇಷವಾಗಿ ಈ ಒಂದು ಪಾತ್ರ ಎಲ್ಲರನ್ನ ಗಮನ ಸೆಳೀತಾ ಇದೆ ಈ ಒಂದು ಪೋಸ್ಟರ್ ಮೂಲಕ ಅಂತ ಹೇಳ್ಬೋದು. ಏಪ್ರಿಲ್ 30ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿರುವಂಥ ಪಾತ್ರಗಳು ಅಂತ ಬಂದಾಗ ರಮೇಶ್ ಅರವಿಂದ್ ಅವರ ಪಾತ್ರದ ಹೆಸರು ಧರ್ಮ ಅಂತ ಬರುತ್ತೆ. ಧ್ರುವ ಸರ್ಜಾ ಅವರ ಪಾತ್ರದ ಹೆಸರು ಕಾಳಿದಾಸ ಅಂತ ಬರುತ್ತೆ. ಹಾಗೆಯೇ ಸಂಜಯ್ ದತ್ ಅವರ ಪಾತ್ರ ಧಕ್ ದೇವ್ ಅಂತ ಬರುತ್ತೆ. ಸೊ ಸತ್ಯವತಿ ಪಾತ್ರ ಅಂತ ಬಂದಾಗ ಅದನ್ನು ಶಿಲ್ಪಾ ಶೆಟ್ಟಿ ಅವರು ಮಾಡಿರುವಂಥದ್ದು. ಹೀಗೆ ಸಾಕಷ್ಟು ಪಾತ್ರಗಳು, ಸಾಕಷ್ಟು ವಿಭಿನ್ನವಾದ ಹೆಸರುಗಳಿರುವಂಥ ಚಿತ್ರ. ಪಾರ್ಟ್ 2 ಅಂದರೆ 2 ಭಾಗದಲ್ಲಿ ಬರುತ್ತೆ. ಸೊ 2ನೇ ಭಾಗದಲ್ಲಿ ಸುದೀಪ್ ಅವರ ಪಾತ್ರ ಇಡೀ ಪಾತ್ರ ಇರುತ್ತಾ, ಅಥವಾ ಮೊದಲ ಭಾಗದಲ್ಲಿ ಅದರ ಹಿಂಟ್ ಕೊಟ್ಟು ಮುಂದಿನ ಪಾರ್ಟಲ್ಲಿ ಸುದೀಪ್ ಇರ್ತಾರಂತ ತೋರಿಸ್ತಾರ ಗೊತ್ತಿಲ್ಲ. ಆದರೆ ಈಗಲೇ ಸುದೀಪ್ ಅವರ ಪಾತ್ರದ ಪೋಸ್ಟರನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಇನ್ನೂ ಮತ್ತಷ್ಟು ಮುಗಿದಷ್ಟು ಅಂಥೇಳಿ ಮತ್ತೊಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸೊ ಅದರಲ್ಲಿ ಸುದೀಪ್ ಅವ್ರನ್ನ ಕರ್ಕೊಂಡ್ಬಂದು ಕೂಡಿಸ್ತೀನಿ ಮಾಧ್ಯಮದ ಮುಂದೆ ಅಂಥೇಳಿ ಈಗಾಗಲೇ ಜೋಗಿ ಪ್ರೇಮ್ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಏನೆಲ್ಲ ಮಾಡ್ತಾರೆ, ಹೇಗೆಲ್ಲ ಪ್ಲ್ಯಾನ್ ಇರುತ್ತೆ, ಹಾಗೆಯೇ ಈ ಸರಸ ನಿನ್ನ ಸೆರಗ ಸರಸ ಹಾಡಿನ ವಿವಾದ ಎಲ್ಲಿಗೆ ಬಂತು, ಹೊಸ ಹಾಡನ್ನು ಬರೆದ್ರ, ಹೊಸದಾಗಿ ಶೂಟ್ ಮಾಡ್ತಾರ, ಹಾಗೆಯೇ ಈ ಹಾಡನ್ನು ರಿಲೀಸ್ ಮಾಡ್ತಾರ, ಏನೆಲ್ಲ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಜೋಗಿ ಪ್ರೇಮ್ ಅವರು ಉತ್ತರ ಕೊಡಬೇಕು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.